ಒಂದು ಪುಣ್ಯ ದಿನ. ಆ ಪುಣ್ಯ ದಿನಕ್ಕೆ ನಾವೆಲ್ಲರೂ ಆಗಮಿಸಿದ್ದೀವಿ. ಭಗವಂತ ಅವ್ರ ಕುಟುಂಬದವರಿಗೆ ಹಾಗೂ ಸರ್ವರಿಗೂ ಒಳ್ಳೇದು ಮಾಡಲಿ. ಯಾಕೆಂದರೆ ಏನೋ ಈಗ ನೀವು ಮೈಕ್ ತಂದಿದ್ದೀರಿ, ನಾನು ಮಾತಾಡ್ತಾ ಇರಬೇಕು ಅನಿಸುತ್ತೆ. ಆದ್ರೂ ಇರ್ತಕ್ಕಂಥ ವಿಷಯನ ಕುಲಂಕುಷವಾಗಿ ಮಾತಾಡಿದಾಗ ಅದಕ್ಕೆ ಒಂದು ನ್ಯಾಯಬದ್ಧ, ಅರ್ಥಬದ್ಧ, ಹೀಗೆ ಭಗವಂತ ಎಲ್ಲ ಕೊಟ್ಟಿದ್ದಾನೆ. ಅದನ್ನು ಉಳಿಸ್ಕೊಂಡು ಹೋಗೋದು ನಮ್ಮ ಧರ್ಮ, ಅದನ್ನು ಬೆಳೆಸ್ಕೊಂಡು ಹೋಗೋದು ನಮ್ಮ ಧರ್ಮ. ಅಣ್ಣವ್ರ ಜೊತೆಗಿನ ದಿನಗಳು ಯಾವುದಾದ್ರೂ ಒಂದು ನೆನಪುಗಳನ್ನ ಮಾಡ್ಕೊಳ್ಳೋದಾದ್ರೆ ಅವತ್ತಿನ ನನಗೆ ಅವರು ಎಲ್ಲರನ್ನೂ ಕೂರಿಸ್ಕೊಂಡು ಊಟ ಮಾಡ್ತಿದ್ರಲ್ಲ, ಅದು ಇವತ್ತವರೆಗೂ ನಾನು ಎಲ್ಲೂ ನೋಡಿಲ್ಲ, ನೋಡೋಕ್ಕಾಗಲ್ಲ ಬಿಡಿ. ಅದು ಸುಮ್ಮನೆ ನಾವು ಹಾಗೆ ಹೀಗೆ ಅಂತ ಹೇಳ್ತೀವಿ. ಅದು ನೋಡಿರ್ತಕ್ಕಂಥ ವಿಷಯನ ಕುಲಂಕುಷವಾಗಿ ಹೇಳಬೇಕು, ಅದು ಧರ್ಮ. ಈಗ ಯಾಕೆ ನೀವು ಎಲ್ಲ ಮೈಕ್ ನನ್ನ ಹತ್ರ ಹಿಡಿದ್ರಿ, ಎಲ್ಲ ಬಂದಿದ್ದಾರೆ, ಹಿಡಿಬೋದಾಗಿತ್ತಲ್ಲ ಏನೋ. ಹಾಗಾಗಿ ಅದು ಏನೋ ಮಾತಾಡ್ತಾರೆ, ಆ ಮಾತುಗಳನ್ನ ಕೇಳೋಣ, ಆಲಿಸೋಣ ಅನ್ನೋದು ಒಂದು ಧರ್ಮ. ಹಾಗಾಗಿ ಏನೋ ಬೆಳಗ್ಗೆ ಲೇಟ್ ಆಯಿತು ಅಂತ ನಾನು ಅಂದ್ಕೊಂಡೆ, ನಾನೇ ಮುಂಚೆ ಬಂದಿದ್ದೆ. ಅಂದರೆ ಅದು ಯಾತಕ್ಕೆ ಹೇಳ್ತೀನಿ ಅಂದರೆ, ಅದು ನಮ್ಮ ಧರ್ಮ. ಅದು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದೀವಿ, ಹಾಗೆ ಉಳಿಸ್ಕೊಂಡು ಹೋಗ್ತೀವಿ, ಮುಂದಕ್ಕೂ ಕೂಡ ಉಳಿಸ್ಕೊಂಡು ಹೋಗ್ತೀವಿ. ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತೀವಿ. ನಿಮ್ಮೆಲ್ಲರಿಗೂ ಭಗವಂತ ಆರೋಗ್ಯ ಭಾಗ್ಯ ಕೊಡಲಿ ಅಂತ ಹೇಳ್ತೀವಿ. ಹೊನ್ನವಳ್ಳಿ ಕೃಷ್ಣ ಸರ್, ಈಗ ನಿಮಗೆ ತುಂಬ ಏಜ್ ಆಗಿದೆ, ಆರೋಗ್ಯ ಬೇರೆ ಅಷ್ಟು ಸಪೋರ್ಟ್ ಆಗ್ತಿಲ್ಲ. ಸೊ ಆದರೂ ಕೂಡ ಇಷ್ಟು ಅಭಿಮಾನ ಯಾಕೆ ಅಣ್ಣವ್ರ ಮೇಲೆ ಅಂತ ಅಂದರೂ ಕೂಡ ಬರ್ತೀರಾ? ಅವ್ರನ್ನ ಇವತ್ತಿಗೂ ಮರ್ತಿಲ್ಲ ನೀವು, ಏನೇ ಕಷ್ಟ ಸುಖಗಳು ಎಲ್ಲ ಇದ್ರೂ ಸಹ. ಅವ್ರನ್ನ ಮರೆಯೋದಕ್ಕೆ ಚಾನ್ಸ್ ಇಲ್ಲಮ್ಮ. ನಾನು ಆಗಲೇ ಹೇಳಿದೆ, ಅವರು ಸಾಮಾನ್ಯವಾದ ಮನುಷ್ಯ ಅಲ್ಲ, ದೇವತಾ ಮನುಷ್ಯ, ದೇವರಿಗಿದ್ದ ಮಾನವ. ಏನು ಅದು ನಾವು ನೋಡಿದ್ದೀವಿ, ಕಂಡಿದ್ದೀವಿ. ಹಾಗಾಗಿ ಅದನ್ನು, ಆ ವಿಷಯನ ನಿಮ್ಮ ಮುಂದೆ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಪುನೀತ್ ಅವ್ರು ಎಷ್ಟು ನೆನಪಾಗ್ತಾರೆ? ಅಯ್ಯೋ, ಅವರು ಅಷ್ಟಿಷ್ಟಲ್ಲ. ಪುನೀತ್ ಇವತ್ತು ಎಲ್ಲೇ ಹೋಗಿ ನೀವು ರಸ್ತೆಯಲ್ಲಿ ಯಾವುದೇ ಒಂದು ಬದಿಯಲ್ಲಿ ಹೋಗಿ ಮೊದಲು ಅವ್ರ ಫೋಟೋ ಇದ್ದೇ ಇರುತ್ತೆ, ಆಮೇಲೆ ಅಣ್ಣವ್ರ ಫೋಟೋ. ಅಲ್ಲಿ ಪುನೀತ್ ರಾಜ್ಕುಮಾರ್ಗೆ ಜೈ, ಅಣ್ಣವ್ರಿಗೆ ಜೈ ಅಂತ ಅಂತಾರೆ. ಪುನೀತ್ ಹೆಸರೇ ಮೊದಲು ಹೇಳ್ತಾರೆ. ಅದು ಅವರು ಆ ಥರ ಉಳಿಸ್ಕೊಂಡ್ರು ಬೆಳೆಸ್ಕೊಂಡ್ರು ಬಂದಿದ್ದೀವಿ. ಭಗವಂತ ಇನ್ನೂ ಅವ್ರಿಗೆ ಆರೋಗ್ಯ ಭಾಗ್ಯ ಕೊಡಲಿ. ಯಾಕೆಂದರೆ ಎಷ್ಟೇ ಊಟ ಒಂದೇ ಅಂತೆ ಸಾಕು ಅಂತ ಹೇಳೋದು, ಇನ್ನು ಬಾಕಿದೆಲ್ಲ ಬೇಕು ಅನಿಸುತ್ತೆ ಅಲ್ವರಾ? ಏನು ನಾನು ನಿಮ್ಗೇನಾದ್ರು ಒಂದು 1000 ರೂಪಾಯಿ ಕೊಟ್ಟೆ ಅಂತ ಅಂದ್ಕೊಳ್ಳಿ, ಅಯ್ಯೋ ಇನ್ನೊಂದು 1000 ಕೊಟ್ಟಿದ್ರೆ ಚೆನ್ನಾಗಿರೋದು, ಇನ್ನೊಂದು 1000 ಕೊಟ್ಟಿದ್ರೆ ಚೆನ್ನಾಗಿರೋದು. ಹಾಗೆ ಆಸೆ ಯಾರನ್ನೂ ಬಿಟ್ಟಿದ್ದಲ್ಲ, ಎಲ್ಲರನ್ನೂ ಸಂಪರ್ಕ ಮಾಡ್ಕೊಂಡು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಿದ್ದೀವಿ. ಭಗವಂತ ನಿಮ್ಮೆಲ್ಲರಿಗೂ ಆರೋಗ್ಯ ಭಾಗ್ಯ ಕೊಡಲಿ ಅಂತ ಹೇಳೋಕ್ಕೆ ಇಚ್ಛೆ ಪಡ್ತೀವಿ. ನಮಸ್ತೆ, ಥ್ಯಾಂಕ್ ಯು, ಧನ್ಯವಾದ.